ಭಾರತ ಆಧ್ಯಾತ್ಮ ಭೂಮಿ, ಭಾಳ ದಿವ್ಯ ಭವ್ಯ ಪವಿತ್ರ ಭೂಮಿ. ಭಾ ಅಂದ್ರೆ ತೇಜಸ್ಸು, ರಥ ಅಂದ್ರೆ ತೊಡಗಿದವರು. ತೇಜಸ್ಸಿನ ವಿದ್ಯೆಯಲ್ಲಿ, ಆಧ್ಯಾತ್ಮ ವಿದ್ಯೆಯಲ್ಲಿ, ಅನುಭಾವ ವಿದ್ಯೆಯಲ್ಲಿ, ಯೋಗ ವಿದ್ಯೆಯಲ್ಲಿ ತೊಡಗಿದವರಾರು ಅವರು ಭಾರತೀಯರು. ಅದಕ್ಕಾಗಿ ಇನ್ನೂ ಅಜ್ಞಾನದಿಂದ ಕೆಲವು ನಮ್ಮ ಭಾರತೀಯ ಜನ ಪಾಶ್ಚಾತ್ಯ ಅನುಕರಣೆಯನ್ನು ಮಾಡಿ ಅತ್ಯತ್ತೋ ನಮ್ಮ ಜನಜೀವನ ಸಾಗ್ತಾ ಇದೆ. ಯುವಕರು ದಿಕ್ಕು ತಪ್ಪಿದ ಒಂದು ಡೋಣಿಯಂತೆ ಎತ್ತೆತ್ತೋ ನಡೆದಾರ. ಆದರೆ ನಿಜವಾಗಿ ಭಾರತದ ಮುಂದೆ ಆಶಾಕಿರಣ ಏನಪ್ಪ ಅಂತಂದ್ರೆ ಒಂದು 70% ಇರುವಂಥ ಯುವಶಕ್ತಿ. ಅದಕ್ಕೆ ಯುವಕರು ಆಧ್ಯಾತ್ಮದತ್ತ ಸ್ವಲ್ಪ ಲಕ್ಷ್ಯ ವಹಿಸಬೇಕಾಗಿದೆ. ಅಸಾಧ್ಯತೆ ಸಾಧ್ಯ ಕರಾವೆ ತೇ ನಾವು ಪಾರಮಾರ್ಥ ಅಂತ ಸಂತರು ಹೇಳ್ತಾರೆ. ಯಾವುದು ಅಸಾಧ್ಯ ಅದನ್ನು ಸಾಧಿಸೋದು ಯಾವುದಾದ್ರೂ ಇತ್ತು ಅಂದ್ರೆ ಅದು ಪಾರಮಾರ್ಥ, ಆಧ್ಯಾತ್ಮ. ಅದಕ್ಕಾಗಿ ನಾವು ಆಧ್ಯಾತ್ಮವನ್ನು ಅಳವಡಿಸಿಕೊಳ್ಳಬೇಕು. ಮನೆಯಾಗ ತಾಯಿ ತಂದೆ ಧಾರ್ಮಿಕ ಸಂಸ್ಕಾರ ಮಕ್ಕಳನ್ನು ಧಾರ್ಮಿಕವಾಗಿ ಅವರನ್ನು ಬೆಳೆಸಬೇಕು. ಎ ಗುಡ್ ಮದರ್ ಈಸ್ ಬೆಟರ್ ದ್ಯಾನ್ 100 ಟೀಚರ್ಸ್ ಅಂತ. ಒಬ್ಬ ಒಳ್ಳೆಯ ತಾಯಿ 100 ಜನ ಶಿಕ್ಷಕರಿಗಿಂತ ಶ್ರೇಷ್ಠ. ಮಹಾತ್ಮರು ತಯಾರಾಗುವುದ ಮಾತೆಯರ ಕೈಯಾಗ. ಅದಕ್ಕೆ ಮಾತೆಯರ ಜವಾಬ್ದಾರಿ ಭಾಳ ಗುರುತರವಾದ ಜವಾಬ್ದಾರಿ ಇದೆ. ಎಲ್ಲ ಮಹಾತ್ಮರು ತಯಾರಾದದ್ದು ಮಾತೆಯರಿಂದನ. ಅದಕ್ಕೆ ಮನೆಯ ಸಂಸ್ಕಾರ, ಮನೆಯೇ ಮೊದಲ ಪಾಠಶಾಲೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಜನನಿ ತಾನೇ ಮೊದಲ ಗುರು. ಅದಕ್ಕೆ ತಾಯಿ ಅಪ್ಪುಗೆಯಲ್ಲಿ ಸಂಸ್ಕಾರ ಪಡೆದ ಮಗು ಅವು ಮಹಾತ್ಮ ದೊಡ್ಡ ಚೇತನವಾಗ್ತಾನೆ. ಈ ದೇಶದ, ಈ ಜಗತ್ತಿನ, ಈ ವಿಶ್ವದ ಬಹಳ ದೊಡ್ಡ ಚೇತನವಾಗಿ ಬೆಳಿತಾನೆ. ಅದಕ್ಕಾಗಿ ತಿಳ್ಕೋಬೇಕು ನಾವು. ಆರೋಗ್ಯ ಆಧ್ಯಾತ್ಮ. ಆರೋಗ್ಯ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಎಲ್ಲದಕ್ಕೂ, ಎಲ್ಲ ಪುರುಷಾರ್ಥಗಳಿಗೆ ಯಾವುದು ಅತ್ಯವಶ್ಯದಪ್ಪ? ಆರೋಗ್ಯ. ಮನುಷ್ಯನಿಗೆ ಆರೋಗ್ಯವೇ ಸ್ವರ್ಗ, ಅನಾರೋಗ್ಯವೇ ನರಕ. ಅದಕ್ಕೆ ಆನಂದವಾಗಿ ಭೂಮಿ ಮೇಲೆ ಮನುಷ್ಯ ಬದುಕಬೇಕಾಗಿತ್ತು ಅಂತಂದ್ರೆ ಅವನ ಆರೋಗ್ಯ ಚೆನ್ನಾಗಿರಬೇಕು. ಅದಕ್ಕೆ ಅವ ಫಿಸಿಕಲಿ, ಮೆಂಟಲಿ, ಸೋಷಿಯಲಿ, ಸ್ಪಿರಿಚುವಲಿ ಹೋಲಿಸ್ಟಿಕ್ ಹೆಲ್ತ್ ಅಂತಾರೆ. ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಅಥವಾ ಬೌದ್ಧಿಕವಾಗಿ ಮತ್ತು ಆತ್ಮಿಕವಾಗಿ ಅವನು ಪರಿಪೂರ್ಣವಾಗಿ ಆರೋಗ್ಯವಂತನಾಗಿರಬೇಕು. ಆ ರೀತಿ ನಾವು ನಮ್ಮ ಮುಂದಿನ ಜನಾಂಗವನ್ನು, ನಮ್ಮ ಮಕ್ಕಳನ್ನು ನಾವು ತಯಾರು ಮಾಡಬೇಕಾಗಿದೆ. ಫಿಸಿಕಲ್ ಹೆಲ್ತ್ಗೆ ಏನು ಬೇಕು ರೀ? ಸರಿಯಾದ ಆಹಾರ ಮತ್ತು ಆಸನ. ಸರಿಯಾದ ಆಹಾರ. ಯಾಕಂದ್ರೆ ನಮ್ಮ ಹಿರಿಯರು ಹೇಳ್ತಾರೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದಕ್ಕೆ ಕಣ್ಣು ನಾಲಿಗೆ ಮನವು ತನ್ನವೆಂದೆನಬೇಡ, ಅನ್ಯರು ಕೊಂದರೆನಬೇಡ, ಇವು 3 ತನ್ನ ಕೊಲ್ಲುವವು ಸರ್ವಜ್ಞ. ಅದಕ್ಕೆ ಮಕ್ಕಳಿಗೆ ಲಿಂಗ ದೀಕ್ಷೆಯನ್ನು ಮಾಡಿದ್ರೆ ಕಣ್ಣು, ನಾಲಿಗೆ, ಮನ ಇವೆಲ್ಲ ಡಿವಿನೈಸ್ ಆಕ್ಕವ. ಅವೆಲ್ಲ ದೈವೀಮಯವಾಗ್ತಾವ. ಅವೆಲ್ಲ ಅಂಗೇಂದ್ರಿಗಳೆಲ್ಲ ಲಿಂಗೇಂದ್ರಿಗಳಾಕ್ಕವ. ಆವಾಗ ಅವತರ ಇನ್ಸ್ಟಿಂಕ್ಟ್ ಅಂದ್ರೆ ಹುಟ್ಟು ಗುಣಗಳನ್ನು ಬಿಟ್ಟ ಅವು ಸಂಸ್ಕಾರಿತವಾಗಿ, ಕಣ್ಣೊಳಗೆ ಕಣ್ಣಿದ್ದು ಕಾಣಲೇ ಕರಿಯರಯ್ಯ. ಆವಾಗ ಕಣ್ಣ ಶಿವಲಿಂಗ ಹಾಕದ, ನಾಲಿಗೆ ಗುರುಲಿಂಗ ಹಾಕದ, ಮನಸ್ಸು ಮಹಾಲಿಂಗ ಹಾಕದ. ಆವಾಗ ಮನುಷ್ಯ ಮಹಾದೇವನಾಗ್ತಾನ ಅಥವಾ ಮನುಷ್ಯ ಶರಣನಾಗ್ತಾನ. ಅದಕ್ಕಾಗಿ ಈ ಸಂಸ್ಕಾರ, ಅದಕ್ಕೆ ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಆಧ್ಯಾತ್ಮವನ್ನು ಶ್ರೀ ಸಾಮಾನ್ಯರಿಗೆ ಹಾಸು ಹೊಕ್ಕಾಗಿ ಮಾಡಿಬಿಟ್ರು. ಅವರೊಂದು ಪ್ರಜಾಪ್ರಭುತ್ವ ಸಂಸ್ಥೆಯನ್ನು ಸ್ಥಾಪಿಸಿದರು ಬಸವಣ್ಣವರು. ಯಾಕೆ ಸ್ಥಾಪನೆ ಮಾಡಿರೋದ್ರ ಅದನ್ನ?
ಬಸವಾದಿ ಶರಣರು ಅಥವಾ ಬಸವಣ್ಣ ಬರೋಕ್ಕಿಂತ ಪೂರ್ವದಲ್ಲಿ ಈ ಸಾಮಾಜಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು, ದೈವಿ ಮೌಲ್ಯಗಳು, ಆಧ್ಯಾತ್ಮಿಕ ಮೌಲ್ಯಗಳು, ಧಾರ್ಮಿಕ ಮೌಲ್ಯಗಳು, ಸಾಹಿತ್ಯಿಕ ಮೌಲ್ಯಗಳು, ಕಲೆ, ಸಾಹಿತ್ಯ, ದೇವರು, ಧರ್ಮ ಎಲ್ಲ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಸ್ವತ್ತಾಗಿ ಅದನ್ನು ಸಾರ್ವತ್ರೀಕರಣಗೊಳಿಸಲಿಕ್ಕೆ ಅನುಭವ ಮಂಟಪ ಅನ್ನುವಂಥ ಒಂದು ಪ್ರಜಾಪ್ರಭುತ್ವ ಸಂಸ್ಥೆಯನ್ನು ಹುಟ್ಟುಹಾಕಿದರು ಬಸವಣ್ಣವರು. ಇದನ್ನು ಭಾಳ ಅದ್ಭುತವಾಗಿ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ರೆವರೆಂಡ್ ಉತ್ತಂಗಿ ಚೆನ್ನಪ್ಪ ಬಹಳ ಅದ್ಭುತವಾಗಿ ಹೇಳ್ತಾರೆ. ದ ಬರ್ನಿಂಗ್ ಝೀಲ್ ಆಫ್ ಬಸವ ಫಾರ್ ಪುಟ್ಟಿಂಗ್ ರಿಲಿಜನ್ ಆನ್ ಡೆಮೊಕ್ರೆಟಿಕ್ ಬೇಸಿಸ್, considering himself lower than the lowest among the devotees of Shiva, passionate love for God, untiring energy in serving humanity. ಒಬ್ಬ ಯಾರಾದರೂ ಓದುವವ್ರನ್ನ ಓದಿಸಿಕೊಂಡು ಹೋಗ್ತದ, ಅಷ್ಟ ಭಾವಪೂರ್ಣವಾಗಿ ಹೃದಯ ತುಂಬಿ ಮನಸ್ಸು ತುಂಬಿ ಬರ್ದಾರ. ಅದಕ್ಕಾಗಿ ಬಸವಣ್ಣವರು ಇಂಥ ಒಂದು ಪ್ರಜಾಪ್ರಭುತ್ವ ಸಂಸ್ಥೆಯನ್ನು ಹುಟ್ಟು ಹಾಕಿದರು. ಯಾಕ? ಎಲ್ಲ ಮೌಲ್ಯಗಳು ಸಾರ್ವತ್ರೀಕರಣ ಪ್ರತಿಯೊಬ್ಬರಿಗೂ ಸಿಗಬೇಕು. ಏನಿಟ್ರಪ್ಪ ಅನುಭವ ಮಂಟಪದಾಗ ಅಂಗದ ಮೇಲೆ ಲಿಂಗ ಉಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೇ ಕೊಳ್ಳಾಗ ಲಿಂಗ ಕಟ್ಕೊಂಡು ಬಂದ್ರೆ ಸಾಕು. ಏನು ಹೇಳಿಬಿಟ್ರೆ ಅವರೆಲ್ಲ ಇದಕ್ಕೆ ಇಟ್ ಈಸ್ ದ ಬುಲ್ಡೋಜರ್ ಹುಯ್ಚ್ ಈಕ್ವಲ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ದಿಸ್ ಸೊಸೈಟಿ. ಇಷ್ಟಲಿಂಗ ಸಾಮಾನ್ಯ ಅಲ್ಲ, ಇದು ಸರ್ವ ಸಮಾನತೆಯನ್ನು ತರ್ತದ. ಭಾಳ ಅದ್ಭುತ ಸಮಾನತೆ ಇದು, ಭಾಳ ಕ್ರಾಂತಿಕಾರಕ ವಿಚಾರ ಇದು. ಹೆಣ್ಣಿರಲಿ, ಗಂಡಿರಲಿ, ಬಡು ಇರಲಿ, ಶ್ರೀಮಂತ ಇರಲಿ, ಶಾಣೆ ಇರಲಿ, ದಡ್ಡ ಇರಲಿ, ಆ ಜಾತ್ಯವಿರಲಿ, ಈ ಜಾತ್ಯವಿರಲಿ, ಅಂಗದ ಮೇಲೆ ಲಿಂಗ ಉಳ್ಳವ್ರನ್ನೆಲ್ಲ ಸಂಗಮನಾಥನೆಂಬೇ ಜಂಗಮ ಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಅಂತಾರೆ. ಅದಕ್ಕೆ ಅನುಭವ ಮಂಟಪದ ಸಮ್ಯಕ್ ದರ್ಶನ ಆಯಿತು ಅಂತಂದ್ರೆ ಮನುಷ್ಯನಿಗೆ ಅವ ಅಧ್ಯಾತ್ಮ ಜೀವಿಯಾಗಿ ಬದುಕ್ತಾನೆ. ಎಲ್ಲಿ ಪ್ರೀತಿ ಇರ್ತದ ಅಲ್ಲಿ ಕೂಡ್ತೀವಿ. ಕೂಡುದಂದ್ರನ ಯೋಗ. ಅದಕ್ಕಾಗಿ ಎಲ್ಲೇ ಇದರಿಂದ ಕೇರಳದಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿ ಈ ಕಡೆ ಎಲ್ಲ ದಿಕ್ಕುಗಳಿಂದ ಅಷ್ಟೇ ಅಲ್ಲ, ಹೊರಗೆ ಅಫ್ಘಾನಿಸ್ತಾನ ಎಲ್ಲ ಕಡೆಯಿಂದ ಶರಣರೆಲ್ಲ ಧಾವಿಸಿ ಕಲ್ಯಾಣಕ್ಕೆ ಬರುವಂಗೆ ಮಾಡಿರು. ಆಲ್ ರೋಡ್ ಸರ್, ಎಲ್ಲ ರಸ್ತೆಗಳು ಕಲ್ಯಾಣವನ್ನೇ ಕೂಡ್ತಿದ್ವು. ಅಷ್ಟ ಬಸವಣ್ಣನ ಭಕ್ತಿಯ ಸೆಳೆತ, ಒಂದೇನು ಮ್ಯಾಗ್ನೆಟಿಕ್ ಪವರ್ ಇತ್ತು, ಒಂದು ಇದನ್ನು ಆತ್ಮದ ಹಸಿವನ್ನು ಇದಕ್ಕೆ ಹಿಂಗಿಸ್ಕೊಳ್ಳಿಕ್ಕೆ ಕಾಶ್ಮೀರ ಭೂಪಾಲ, ಮಹಾದೇವ್ ಭೂಪಾಲ ಸಾಮ್ರಾಟರು ರಾಜ ರಾಣಿ ಕೂಡೇ ಬಂದರು. ಒಬ್ಬರು ಇಬ್ಬರು ಒಡಿಸ್ಸಾದಿಂದ ಸುಜ್ಞಾನಿ ದೇವ, ಮರಳಶಂಕರ ದೇವ ಅಫ್ಘಾನಿಸ್ತಾನದಿಂದ, ಎಲ್ಲ ಜಾತಿ ಮತಗಳಿಂದ, ಕುಲಗೋತ್ರಗಳಿಂದ, ಎಲ್ಲ ವಿದೇಶಗಳಿಂದ ಜನ ಎಲ್ಲ ಅನುಭವ ಮಂಟಪಕ್ಕೆ ಅಂದ್ರೆ ಬಸವ ಕಲ್ಯಾಣಕ್ಕೆ ಬಂದು ಬಿಡ್ತು. ಕಲ್ಯಾಣಕ್ಕೆ ಅದಕ್ಕೆ ಕಲ್ಯಾಣದೊಳಗೆ ಹೆಂಗಾಯ್ತಪ್ಪ ಅಂತಂದರೆ ಬಸವಣ್ಣವ್ರಿಗೆ ಏನು ಬೇಕಾಗಿತ್ತು ಅಂದರೆ ಎಲ್ಲರೂ ಕೂಡು ಸಂಘಟನೆ, ಅದ್ರ ಜೊತೆಗೆ ಯಾವುದು ಇನ್ನೊಂದು ಮೌಲ್ಯ ಸದಾಚಾರ. ಶರಣರು ಹೇಳ್ರಿ ಆಚಾರವೇ ಲಿಂಗ ಅಂತ. ಅದಕ್ಕೆ ಸದಾಚಾರ, ಸಂಘಟನೆ, ಸದಾಚಾರ. ಇನ್ನೂ ಒಂದು ಮೌಲ್ಯ ಹೇಳ್ತಾರೆ ಅವ್ರು, ಸದುವಿನಯ. ತಪಸ್ಸು ಮಾಡ್ಲಿಕ್ಕೆಲ್ಲಿಯೂ ಶರಣರು ಹೇಳಂಗಿಲ್ಲ. ಸದುವಿನಯವೇ ಸದಾಶಿವನೊಲುಮೆ, ಮೃದುವಚನಗಳೇ ಸಕಲ ಜಪತಪಂಗಳಯ್ಯ. ಅದಕ್ಕೆ ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಅದಕ್ಕೆ ಜಯ ಜಿಯ ಎಂಬಲ್ಲಿ ಅದಕ್ಕೆ ಮೃದುವಾಗಿ ಮಾತಾಡೋದು ಅಂದ್ರೆ ನಮ್ಮ ಮಾತು ಹೊರಹೊಮ್ಮಬೇಕಾಗಿತ್ತು ಅಂತಂದ್ರೆ ಅದು ಸಂಸ್ಕರಿತವಾಗಿ ಸಂಸ್ಕಾರಗೊಂಡು ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಅದಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅದಕ್ಕೆ ಸದುವಿನಯವೇ ಸದಾಶಿವನ ಒಲುಮೆಯ ಅಂತ ಹೇಳಿಬಿಟ್ಟು ಅದಕ್ಕೆ ಸಂಘಟನೆ, ಸದಾಚಾರ, ಸದುವಿನಯ. ಇನ್ನೂ ಒಂದು ಹೇಳ್ತಾರೆ ಸಮಾನತೆ. ಇದು ಭಾಳ ಮುಖ್ಯ. ರಾಜ ರಂಕ, ಬಡವ ಶ್ರೀಮಂತ ಅಥವಾ ಯಾರು ಹೆಣ್ಣು ಗಂಡು ಎಲ್ಲರೂ ಸಹಿತ ಸಮಾನರು. ಅದಕ್ಕಾಗಿ ಸಮಾನತೆ ದೊಡ್ಡ ಮೌಲ್ಯ ಇದು. ಯಾಕಂದ್ರೆ ಮನುಷ್ಯ ಸಮಾನತೆ ಇತ್ತು ಅಂತಂದ್ರೆ ತನ್ನ ಅಹಂಕಾರವನ್ನು ನಿರಸನ ಮಾಡಿಕೊಂಡು ಮೇಲರ್ಮೆ ಕೀಳರ್ಮೆಯನ್ನು ತೊಡೆದು ಹಾಕಿ ಸಮಾನತೆಯನ್ನು ಅನುಭವಿಸೋದು ಒಂದು ಬಹಳ ದೊಡ್ಡ ಮೌಲ್ಯ ಅದು. ಆಮೇಲೆ ಸ್ವಾತಂತ್ರ್ಯ, ಎಲ್ಲ ಬಂಧನಗಳಿಂದ
ಮನುಷ್ಯ ಕಳಿಸಿಕೊಂಡಿರ್ಬೇಕು. ಮೋಕ್ಷದ ಇದನ್ನು ಸುಖವನ್ನು ಅನುಭವಿಸ್ಬೇಕಾಗಿತ್ತು ಅಂತಂದ್ರೆ, ಯಾವಾಗಲೂ ಆನಂದವನ್ನು ಅನುಭವಿಸ್ಬೇಕಾಗಿತ್ತು ಅಂತಂದ್ರೆ ಮನುಷ್ಯನಿಗೆ ಎಲ್ಲ ಬಾಂಡೇಜ್ಗಳಿಂದ, ಕ್ಲಚಸ್ಗಳಿಂದ ಅವನು ಫ್ರೀ ಆಗಿರ್ಬೇಕು. ಯಾವುದು ಅವನ್ನ ಬಿ ಪಿ, ಶುಗರ್, ಹಾರ್ಟ್ ಅಂದರೆ ಯಾವರೇ ಬಂಧನಗಳಿದ್ರೆ, ಯಾವರೇ ಇದನ್ನಿದ್ರೆ ಅದಕ್ಕೆ ಮುಕ್ತವಾಗಿರಬೇಕು. ಅದಕ್ಕೆ ಸಂಘಟನೆ, ಸದಾಚಾರ, ಸದ್ವಿನಯ, ಸಮಾನತೆ, ಸ್ವಾತಂತ್ರ್ಯ, ಈ ಮೌಲ್ಯಗಳ ಮೇಲೆ ಅನುಭವ ಮಂಟಪ ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಬಸವ ಇಸ್ ದ ಫೌಂಡರ್ ಆಫ್ ಅನುಭವ ಮಂಟಪ. ಮತ್ತು ಅನುಭವ ಮಂಟಪದ ಶೂನ್ಯ ಪೀಠದ ಅಧ್ಯಕ್ಷ ಯಾರಪ್ಪ ಅಂತಂದ್ರೆ ಒಬ್ಬ ಮದ್ದಳೆ ಕಾಯಕದ ನಟವರ ಜನಾಂಗದ ಅರಿವು ಆಚಾರವುಳ್ಳಂಥ ವ್ಯೋಮಕಾಯ ಸಿದ್ಧ ಅಲ್ಲಮ ಪ್ರಭುಗಳು. ಮತ್ತು ಅದರ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ಮಹಾಜ್ಞಾನಿ, ಶಟಸ್ಥಲ ಚಕ್ರವರ್ತಿ ಚನ್ನಬಸವಣ್ಣ. ಹಿಂಗೆ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನಾನೊಂದು ಕಾರಣ ಬಂದ ಬಳಲಿಕೆಯ ಪರಿಹರಿಸಲೆಂದು ಚನ್ನಬಸವಣ್ಣ ಬಂದ. ಯಾಕಂದ್ರೆ ಮಹಾಜ್ಞಾನಿ, ಜ್ಞಾನಿ ಇದ್ದರೆ ಮನುಷ್ಯನಿಗೆ ಜೀವನದಲ್ಲಿ ಬಳಲಿಕೆ ಆಗಂಗಿಲ್ಲ. ಅದಕ್ಕೆ ಬಂದ ಬಳಲಿಕೆಯ ಪರಿಹರಿಸಲೆಂದು ಚನ್ನಬಸವಣ್ಣ ಬಂದ. ಇನ್ನು ಬಾರದಂತೆ ಪ್ರಭುದೇವರು ಬಂದರು, ಆಜ್ಞಾಕರ್ತೃ ಮಡಿವಾಳ ಮಾಚಿತಂದೆಗಳು ಬಂದರು, ಇನ್ನು ನಾನಂಜನು ಅಂತ. ನೋಡ್ರಿ, ಒಂದು ಅದ್ಭುತವಾದಂಥ ಕ್ರಾಂತಿ ಆಗಬೇಕಾಗಿತ್ತು ಅಂತಂದ್ರೆ ಇಂಥ 4 ಶಕ್ತಿಗಳು ಒಂದು ಕಡೆ ಕೂಡಬೇಕು. ಅದಕ್ಕೆ ಇಂಥ ಎಲ್ಲ ಗಣಗಳು ಅಲ್ಲಿ ಕೂಡಿಬಿಟ್ರು, ಎಲ್ಲ ಅಮರಗಣಗಳು. ಎಷ್ಟು ಜನ ಕೂಡಿದ್ರಪ್ಪ ಅಂತಂದ್ರೆ, ಇಂಥ ಮಾಡರ್ನ್ ಸ್ಪುಟ್ನಿಕ್ ಯುಗದಾಗ, ಈ ಯುಗದಾಗ ನಾವು ಅರವಿಂದ ಆಶ್ರಮ ನೋಡಿದ್ದೀವಿ ಅಂತಂದ್ರೆ ಭಾಳ ಒಂದು 10 ಬೆಳ್ಳ ಮೇಲೆ ಎಣಸಷ್ಟು ಜನ ಸಿಗ್ತಾರೆ. ಅಲ್ಲಿ 770 ಅಮರಗಣಗಳು, ಮುಕ್ತಾತ್ಮರು, ಶಿಯರ್ಸ್, ಮಿಸ್ಟಿಕ್ಸ್. ಎಂಥ ಅವಾಗೇನು ಆಧುನಿಕ ಸವಲತ್ತುಗಳಿರಲಿಲ್ಲ, ಏನಿರಲಿಲ್ಲ. ಅಂಥ ಇದನ್ನ ಕಾಲದೊಳಗೆ ಎಂಥ ಬಸವಣ್ಣನ ಇದನ್ನೇ ಅನುಭವ ಮಂಟಪದ ಪ್ರಭಾವ ಜಗತ್ತಿನ ಮೇಲೆ ಆಗಿರಬೇಕು. ಅದಕ್ಕೆ ಅದ್ರ ಮೌಲ್ಯ ಅಷ್ಟು ದಿವ್ಯ ಭವ್ಯ ಇರಬೇಕು. ಅದ್ರ ಬಗ್ಗೆ ಬಸವಣ್ಣನ ತುಡಿತ ಎಷ್ಟಿರಬೇಕು. ಅದಕ್ಕೆ ಅಲ್ಲಿ ವಾತಾವರಣ ಹೆಂಗಿರಬೇಕು, ಎಲ್ಲ ಆತ್ಮಗಳನ್ನು ಆಕರ್ಷಿಸುವಂಥದ್ದು. ಅದಕ್ಕೆ ಮತ್ತು ಉಪನಿಷತ್ ಕಾಲಕ್ಕೆ ಮೈತ್ರಿಗಾರಿಗೆ ಒಬ್ಬಿಬ್ಬರೇ ತಾಯಂದರು ತತ್ವ ಬಲ್ಲಂಥವ್ರು ಕಾಣ್ತಾರೆ. ಆದ್ರೆ ನೋಡ್ರಿ, 300 ಜನ ತಾಯಂದಿರು ಏಕಕಾಲಕ್ಕೆ ಅನುಭಾವಿಗಳಾಗಿ, ಮುಕ್ತಾತ್ಮರಾಗಿ ಅವರು ವಚನಗಳನ್ನು ಬರೆದಾರ. ಅದಕ್ಕಾಗಿ ಇದು ಬಹಳ ದೊಡ್ಡ ಪವಾಡ. ಅದಕ್ಕಾಗಿ ನಾವು ಅನುಭವ ಮಂಟಪದ ಸಮ್ಯಕ್ ದರ್ಶನ ಆಯಿತು ಅಂತಂದ್ರೆ ರೋಮಾಂಚಕದ ನಿದ್ದೆ, ನೀರಡಿಕೆ, ದೇಹಭಾವ, ಜೀವಭಾವ, ಮನುಷ್ಯನ ಎಲ್ಲ ಹೋಗಿ. ಮತ್ತು ಅನುಭವ, ವಾಟ್ ಈಸ್ ದ ಎಜುಕೇಷನ್ ಆಫ್ ಅನುಭವ ಮಂಟಪ? ಅನುಭವ ಮಂಟಪ ಏನು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸೋರೆಲ್ಲ ನೆನಪಿಡ್ಬೇಕು. ಶ್ರಮಗೌರವಕ್ಕೆ ಬಸವಣ್ಣವರು ಮಹತ್ವ ಕೊಟ್ಟರು. ಕಾಯಕ, ಅರಿವು, ಆರಾಧನೆ, ಇದು ಶಿಕ್ಷಣ. ಕಾಯಕ ಮೊದಲ, ಶ್ರಮಗೌರವ ಇಡೀ ಜಗತ್ನ್ಯಾಗ ಬಸವಣ್ಣ ಬರೋಕ್ಕಿಂತ ಪೂರ್ವದಲ್ಲಿ ಯಾರು ಪಾಪ ಮಾಡ್ಯಾರ ಅವ್ರು ದುಡಿತಾರಂತ ಹೇಳ್ತಿದ್ರು. ಆದ್ರೆ ದುಡ್ಯಾವನ ದೇವ್ರಂತ ಸಾರಿ ಹೇಳಿ ಕಾಯಕಕ್ಕೆ ಪಟ್ಟ ಕಟ್ಟಿ ಕುಟ್ಟವರು, ಬೀಸವರು, ಕಸ ಹೊಡೆಯವರು, ದನ ಕಾಯವರು, ಚಪ್ಪಲಿ ಹೊಲೆಯವರು, ಸಮಗಾರು, ಮಾದರು ಮತ್ತು ಅಂಬಿಗರು, ಚಕ್ಷೌರಿಕರು, ಒಬ್ಬರು ಇಬ್ಬರು ಪ್ರತಿಯೊಬ್ಬರು ಸಹಿತ ನೆಟ್ಟನೆ ಪೂಜಿಸಿ ಭವಗೆಟ್ಟರು. ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಗಾಡ್, ಇದು ಬಹಳ ದೊಡ್ಡ ಕ್ರಾಂತಿಕಾರಕವಾದಂಥ ವಿಚಾರ. ನೋ ಮೀಡಿಯೇಟರ್ಸ್, ಡೈರೆಕ್ಟ್ ಕಾಂಟ್ಯಾಕ್ಟ್, ನೆಟ್ಟನೆ ಪೂಜಿಸಿ ಭವಗೆಟ್ಟರು. ಆ ಶಬ್ದಗಳನ್ನು, ಆ ವಾಕ್ಯಗಳನ್ನು ನುಡಿದ ಅಥವಾ ಓದುದ ಒಂದು ರೋಮಾಂಚನ. ಅದಕ್ಕೆ ನೆಟ್ಟನೆ ಪೂಜಿಸಿ ಭವಗೆಟ್ಟರು ಅಂತ ನೋಡ್ರಿ. ಕುಟ್ಟವರು, ಬೀಸವರು, ಕಸ ಹೊಡೆಯವರು, ದನ ಕಾಯವರು ಎಂಥ ಆತ್ಮ ತೇಜಸ್ಸವನ್ನು ಗಳಿಸಿಬಿಟ್ಟಿದ್ರು. ಅದಕ್ಕಾಗಿ ಎಲ್ಲರೂ ನಾವು ನೋಡಬೇಕು, ಶ್ರೀ ಸಾಮಾನ್ಯರನ್ನು ಆಧ್ಯಾತ್ಮದ ಎತ್ತರಕ್ಕೆ ಬಸವಣ್ಣವರು ಅನುಭವ ಮಂಟಪದ, ಯಾಕಂದ್ರೆ ಅನುಭವ ಮಂಟಪದೊಳಗೆ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದ ಎಲ್ಲ ಮಗ್ಗುಲುಗಳನ್ನು ಬದುಕಲಿಕ್ಕೆ ಹಚ್ಚಿಬಿಟ್ಟ. ಬಸವಾದಿ ಶರಣರು ಬರೋಕ್ಕಿಂತ ಮೊದಲು ಕೆಲವ್ರು ಗಂಟಿ ಬಾರಿಸ್ಕೋತ ಕುಂಡ್ರದು ಹೆಂಗೆ ವ್ಯವಸ್ಥೆ ಇತ್ತು ಅಂತಂದ್ರೆ, ಮೀಸಲು ತುಪ್ಪ ತಿಂದ ಹೊಟ್ಟೆ ಮೇಲೆ ಹೊಟ್ಟೆ ಬೆಳೆಸಿ ಬರೀ ಗಂಟಿ ಬಾರಿಸ್ಕೋತ ಕುಂಡ್ರವ್ರು ಬ್ರಾಹ್ಮಣರು ಅಂತ ಸೋತಿದ್ರು. ವೇದವನ್ನು ಓದ್ಕೋತ ಜನರಿಗೆ
ಆಮೇಲೆ ಆನಂತರ ನವರಂಗದಾಗ ಕೂತ ಇದನ್ನ ಆಡ್ಕೋತ ಅಥವಾ ನೋಡ್ರಿ ಈ ಯುದ್ಧ ನಡೆದಾಗ ಸೈನಿಕರನ್ನು ಕಳಿಸಿ ಈ ಕ್ಷತ್ರಿಯರು. ಆನಂತರ ತಗೊಳ್ದು ಪಾವ ಕೊಡೋದು 3 ಪಾವ ವೈಶ್ಯರು. ಆಮೇಲೆ ಬರೀ ದುಡ್ಕೋತಿರೋದು ಶೂದ್ರ. ಎಲ್ಲರಿಗೂ ಎಲ್ಲ ಜೀವಾತ್ಮರಿಗೆ ಎಲ್ಲ ಜೀವಿಗಳಿಗೆ ಅನ್ನವನ್ನು ನೀಡುವಂಥ ಕಾಯಕ ಯೋಗಿ, ನೇಗಿಲ ಯೋಗಿ, ರೈತನನ್ನು ಶೂದ್ರ ಅಂತಿದ್ರು. ಯಾರು ಪಾಪ ಮಾಡ್ಯಾರ ಅವ್ರು ದುಡಿತಾರ ಅಂತಿದ್ರು. ಆ ನಂತರ ಇವ್ರು ಎಲ್ಲರ ಕೆಳಗೆ ಪಂಚಮ ಅಂತ ಅದು ಬೆಕ್ಕ ಬಾರಿಲೆ ಬಿದ್ದು ಬಿಟ್ಟಿತ್ತದು. ಇನ್ನು ಕಬ್ಬಿಣ ಆದ್ರೆ ಪರಿಶ್ಮುಟ್ರೆ ಬಂಗಾರ ಹಾಕದ, ಹಂಚಿ ಪರಿಶ್ಮುಟ್ರೆ ಏನಾಗಬೇಕು? ಅಷ್ಟು ಮನುಷ್ಯನನ್ನು ಮೆಟ್ಟಿನಕ್ಕಿಂತ ಕೀಳಾಗಿ ಕಾಣುವಂಥ ವ್ಯವಸ್ಥೆ ಇತ್ತು. ಅದಕ್ಕೆ ಅವ ಊರಾಗ ಬರಬೇಕಾತಂದ್ರೆ ಹಿಂದೆ ಕಸಬರಿಗೆ ಕಟ್ಕೋಬೇಕಾಕಿತ್ತು, ಅಥವಾ ಕೊರಿ ಕಟ್ಕೋಬೇಕಾಕಿತ್ತು, ಕೊಳ್ಳಾಗ ಪರ್ಯಾಣ ಕಟ್ಕೋಬೇಕಾಕಿತ್ತು. ಇಂಥ ಒಂದು ಪಾಪದ ವ್ಯವಸ್ಥೆ. ಅದು ಯಾಕೆ ಊರಾಗ ಬರಲ ಹತ್ಯಾನವ? ಸತ್ತು ಹೆಣ ದನ ಹೊರಗೆ ಒಯ್ಲಕ್ಕೆ ಬರಲ ಹತ್ಯಾನ ಊರಾಗ. ಊರು ಸ್ವಚ್ಛತೆ ಉಳಿಲಿ, ಅದು ಹೊರಗೆ ಹೋಗಲಿ ಅಂತ ಬರಲ ಹತ್ಯಾನ. ನಾವು ಬರಬೇಕಾದ್ರೆ ಸಂಭೋಳಿ ನಾವು ಹೊಲ್ಯಾ ಬರಲ ಹತ್ತೀನಿ, ಎಲ್ಲರೂ ಎಚ್ಚರಿರಿ, ನನ್ನ ನೆಳ ನಿಮ್ಮ ಮ್ಯಾಲೆ ಯಾರ ಮ್ಯಾಲೂ ಬೀಳಬಾರ್ದು, ಅದಕ್ಕಾಗಿ ನಾನು ಹೊಲ್ಯಾ ಬರಲ ಹತ್ತೀನಿ ಅಂತ ಹೇಳಬೇಕು. ಯಾಕಂದ್ರೆ ಅವರು ಶಾಸ್ತ್ರ ಬಂದ್ ಮಾಡ್ಬೇಕು. ಯಾಕಂದ್ರೆ ಅವರು ಓದು ಶಾಸ್ತ್ರ, ಪಂಡಿತರು ಓದು ಶಾಸ್ತ್ರ, ಇವನು ಕಿವ್ಯಾಗ ಬಿದ್ರೆ ಮತ್ತು ಕಿವ್ಯಾಗ ಕಾಸಿ ಸಾಕು. ಇಂಥ ಕೆಟ್ಟ ವ್ಯವಸ್ಥೆ ಒಳಗೆ, ಪಾಪದ ವ್ಯವಸ್ಥೆಯೊಳಗೆ ಬಸವಣ್ಣವ್ರು ಬಂದಿರ್ತಾರ. ಅವರ ಹುಟ್ಟುತ್ತಲೇ ಇದನ್ನು ಅವ ಹೊಲೆಯರಿಕೆ ಈಗ ಅಂಥೇಳಿ ಅವರ ತಂದೆ ಇಂಥ ಸಂತೋಷದ ಸುದ್ದಿಯಲ್ಲಿ ಅವನಿಗೆ ಕ್ಷಮಾ ಮಾಡಲಾಗಿದೆ ಅಂತ ಅವಾಗ ಶಿಕ್ಷೆ ಆಗಿತ್ತು. ಅವನು ಹುಟ್ಟುತ್ತಲೇ ದಲಿತರ ವಿಮೋಚನೆ ಆತಲ್ಲಪ್ಪ ಅಂತ ಒಂದು ಉದ್ಗಾರ. ಅದಕ್ಕಾಗಿ ಅದಕ್ಕೆ ಬಸವಣ್ಣವರು ಮುಂದೆ ಎಂಥ ನೋಡ್ರಿ, ಅವರು ಬಸವಣ್ಣವ್ರ ತಲೆಯೊಳಗೆ ಹುಟ್ಟಿದಂಥ ಈ ದಿವ್ಯ ಮೌಲ್ಯಗಳ ವಿಚಾರಗಳೇ ಅನುಭವ ಮಂಟಪವಾಗಿ. ಬಸವಣ್ಣ ಹುಟ್ಟಲಿಲ್ಲ ಅಂದ್ರೆ ಅನುಭವ ಮಂಟಪ ಹಾಕಿದ್ದಿಲ್ಲ. ಅನುಭವ ಮಂಟಪ ಆಗಲಿಲ್ಲ ಅಂದ್ರೆ ಇಂಥ ದಿವ್ಯ ಭವ್ಯ ಘಟಿತರು ಚರಿತರಾದಂಥ ಶರಣರು ಕೂಡ್ತಿದ್ದಿಲ್ಲ. ಶರಣರು ಕೂಡಲಿಲ್ಲ ಅಂದ್ರೆ ವಚನ ಸಾಹಿತ್ಯ ನಿರ್ಮಾಣ ಆಗ್ತಿದ್ದಿಲ್ಲ. ವಚನ ಸಾಹಿತ್ಯ ನಿರ್ಮಾಣ ಆಗ್ತಿದ್ದಿಲ್ಲ ಅಂದ್ರೆ ಈಗ ಜಗತ್ತಿಗೆ ಬೆಳಕು ಸಿಗ್ತಿದ್ದಿಲ್ಲ. ಅದಕ್ಕೆ ಯುಗದ ಉತ್ಸಾಹ ಬಸವಣ್ಣ ಅಂತಾರೆ ಅನುಭಾವಿಗಳು. ಅದಕ್ಕೆ ಯುಗಪುರುಷ ಬಸವಣ್ಣ ನೋಡ್ರಿ. ಯಾಕೆ ಲಂಡನ್ ಪಾರ್ಲಿಮೆಂಟ್ ಹೌಸ್ ಮುಂದೆ ಬಸವಣ್ಣ ಸ್ಟ್ಯಾಚ್ಯೂ ಕೂತು ಅಂತಂದ್ರೆ ಹಿ ಅವಾಯ್ಡೆಡ್ ದ ಎಕನಾಮಿಕ್ ಕ್ರೈಸಿಸ್. ಎಲ್ಲರಿಗೂ ದುಡಿಯಲಾಕ ಹೇಳಿಬಿಟ್ಟ. ಯಾರನ್ನೂ ಸಹಿತ ಶರಣರನ್ನು ಶ್ರೀಮಂತ ಮಾಡ್ಲಕ್ಕೆ ಹೋಗಲಿಲ್ಲ ಅವರು. ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು. ಅದಕ್ಕೆ ಅವ್ರು ಹೇಳಿಬಿಟ್ರು, ಕಾಯಕವೇ ಕೈಲಾಸ. ಕಾಯಕಂದ್ರೆ ಲಿಂಗವೇ ತಾನಾಗಿ ಲಿಂಗಕ್ಕಾಗಿ ಮಾಡುವ ಮಂಗಲ ಬದುಕೆ ಕಾಯಕವೆಂದು ಸಂಗನ ಬಸವಣ್ಣ ಪೇಳ್ಯಾನೆ. ಕಾಯಕ ಅಂದ್ರೆ ನಾನು ಕೂಲಿ ಮಾಡ್ಲಾತ್ತೀನಿ, ನಾನು ನೌಕರಿ ಮಾಡ್ಲಾತ್ತೀನಿ, ನಾನು ಶ್ರಮ ಪಡ್ಲಾತ್ತೀನಿ, ನಾನು ದುಡ್ಲಾತ್ತೀನಿ, ಯಾವುದೂ ಅಲ್ಲ. ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ಮಾಡ್ಲಾತ್ತೀನಿ. ಇದು ಕಾಯಕ ಅಂದ್ರೆ ಕೀಳು ಕಸುಬನ್ನು ಕಾಯಕವನ್ನು ಕೈಲಾಸವನ್ನಾಗಿ ಮಾಡುವ ಮಾಟದಿಂದಲೇ ಬೇರೊಂದನ್ನರಿಯಬೇಕು ಅಂತ. ಅದಕ್ಕೆ ಕಾಯಕರ್ಮದಲ್ಲಿ ಮನಜ್ಞಾನದಲ್ಲಿ ಮಡಿವಾಳ ಮಾಚಿದೇವರ ಕಾಯಕದಂತೆ ಅಂತ. ಅದಕ್ಕೆ ಲಿಂಗವಂತನ ದಿನಚರಿ ಏನು ಅಳವಡಿಸಿರಪ್ಪ ಶರಣರು ಅಂತಂದ್ರೆ ಅರ್ಚನ, ಅರ್ಪಣ, ಅನುಭಾವ. ಅರ್ಚನ ಅಂದ್ರೆ ಪೂಜೆ ಮಾಡ್ಕೊಳ್ಳೋದು. ಅರ್ಪಣ ಅಂದ್ರೆ ತನ್ನ ಉಸಿರು, ನಿಮಿಷ, ಕೆಲಸ, ಪ್ರಸಾದ ಏನು ಮಾಡ್ತಾನೆ ಅದೆಲ್ಲವೂ ಪರಮಾತ್ಮನಿಗೆ ಅರ್ಪಣ. ಪ್ರಸಾದಿಯಾಗಿ ಬದುಕಬೇಕು. ಅದಕ್ಕಾಗಿ ಅರ್ಪಣ, ಅನುಭಾವ. ಅರ್ಚನ ಅರ್ಪಣ ಆದಮೇಲೆ ಮನುಷ್ಯನಿಗೆ ಅನುಭಾವ. ಯಾರು ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ಬದುಕ್ತಾನೋ ಅವನಿಂದ ಅನುಭವ ಹೊರಹೊಮ್ಮಲಕ್ಕೆ ಸಾಧ್ಯದ. ಅದಕ್ಕಾಗಿ ಅನುಭವ ಮಂಟಪ ಏನು ಕೊಡ್ತಪ್ಪ ಅಂದ್ರೆ ಕಾಯಕಕ್ಕೆ ಇದನ್ನ ಕಾಯಕದಿಂದ ಏನಾಕ್ಕದ? ಕಾಯದ ವಿಕಾಸ ಆಕ್ಕದ, ಕಾಯದ ಪೋಷಣೆ ಆಕ್ಕದ. ಅದರಿಂದ ಭೌತಿಕ ಸಮೃದ್ಧಿ ಆಕ್ಕದ, ಆರೋಗ್ಯ ಚೆನ್ನಾಗಿರ್ತದ. ಅದಕ್ಕಾಗಿ ಎಲ್ಲ ಪ್ರತಿಯೊಬ್ಬರಿಗೂ ದುಡಿಲಕ್ಕೆ ಹೇಳಿಬಿಟ್ರು. ಲಿಂಗ ಕಟ್ಕೊಳ್ಳಾಗ ಚಟ ಎಲ್ಲ ಬಿಟ್ಟಿರ್ತಾರೆ. ಚಟ ಬಿಟ್ಟು ದುಡಿದ್ರೆ ರೋಗ ಯಾಕೆ ಬರ್ತದೆ? ಅದಕ್ಕೆ ಬಸವಾದಿ ಶರಣರ ಒಂದು ಜೀವನ ವಿಧಾನದಲ್ಲಿ ಏನಾಗೈತಪ್ಪ ಅಂತಂದ್ರೆ ಆರೋಗ್ಯ ಹಾಸು ಹೊಕ್ಕಾಗಿದ್ದು ಬಿಟ್ಟಿದೆ.
ಎಲ್ಲ ಆರೋಗ್ಯಗಳು. ಅದಕ್ಕೆ ಅವರು ಅನುಭವ ಮಂಟಪದ ಒಬ್ಬ ವೈದ್ಯ ಸಂಗಣ್ಣ ಹೇಳ್ತಾರೆ, ನಾನಾ ರೋಗಗಳು ಬಂದು ದೇಹವ ಹಿಡಿದಲ್ಲಿ ಶಿವಾರ್ಚನೆಯ ಬೇರಕೊಳ್ಳಿ ಅಂತ. ಲಿಂಗ ಪೂಜೆ ಮಾಡ್ಕೋರಿ ಅಂತಾರೆ ಅವರು. ಅದಕ್ಕಾಗಿ ನಾವು ದಿನನಿತ್ಯ ಎದ್ದು ಕೂಡಲೇನ ಲಿಂಗ ಪೂಜೆ. ಅದಕ್ಕೆ ಲಿಂಗ ಅಂದರೆ ಏನು ತಿಳ್ಕೋಬೇಕು, ಲಿಂಗ ಪೂಜೆ ಅಂದ್ರೇನು, ಅದಕ್ಕಾಗಿ ನಾವು ದೀಕ್ಷೆಯನ್ನು ಪಡಿಬೇಕು ಪ್ರತಿಯೊಬ್ಬರು ಸಹಿತ. ಮೊದಲ ಕಾಯಕವನ್ನು ಮಾಡೋದು ಕಲಿಬೇಕು ಪ್ರತಿಯೊಬ್ಬರು ಸಹಿತ ಕಾಯಕ. ಅವಾಗ ಏನಾಗ್ತದ, ನೀಡುವವರುಂಟು ಬೇಡುವವರಿಲ್ಲ. ಆ ಸಮೃದ್ಧಿ, ಭೌತಿಕ ಸಮೃದ್ಧಿ, ಫಿಸಿಕಲ್ ಡೆವಲಪ್ಮೆಂಟ್, ಆಮೇಲೆ ನೈತಿಕ ಉತ್ಥಾನ, ಮಾರಲ್ ಅಪ್ಲಿಫ್ಟ್ಮೆಂಟ್, ಸ್ಪಿರಿಚುವಲ್ ಎನ್ಲೈಟ್ಮೆಂಟ್. ಕಾಯಕ ಅರಿವು ಆರಾಧನೆಯಿಂದ ರಿಸಲ್ಟ್ ಏನ್ರಿ ಅಂದರೆ ಫಿಸಿಕಲ್ ಡೆವಲಪ್ಮೆಂಟ್, ಮಾರಲ್ ಅಪ್ಲಿಫ್ಟ್ಮೆಂಟ್, ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್. ಅಂದ್ರೆ ಭೌತಿಕ ಸಮೃದ್ಧಿ, ನೈತಿಕ ಉತ್ಥಾನ, ಆಧ್ಯಾತ್ಮಿಕ ಸುವಿಧಾನ. ಇದು ಅನುಭವ ಮಂಟಪದ ಮೌಲ್ಯದ ಫಲ ಇದು. ಅದಕ್ಕಾಗಿ ನಾವು ಮನುಷ್ಯ ಆನಂದವಾಗಿ ಕಾಯಕವನ್ನು ಆನಂದವಾಗಿ ಅದನ್ನು ಮನಮುಟ್ಟಿ, ಹೃದಯ ಮುಟ್ಟಿ, ತನು ಮುಟ್ಟಿ ಮಾಡಬೇಕು. ಹಾಸಿ ದುಡಿದರೆ 10 ಬೆರಳುಗಳುಂಟು ಅಂತಾರೆ. ಅದಕ್ಕೆ ಎಲ್ಲರೂ ಸಹಿತ ಏನೋ ಕೂಲಿ ಮಾಡ್ಲತ್ತೇನಿಪ್ಪ ಅಂತ ಮಾಡಬಾರ್ದು. ಎಲ್ಲ ತಾನು ಅಲ್ಲಿ ತೊಡಗಿಸಿಕೊಂಡಿರಬೇಕು. ಅದಕ್ಕಾಗಿ ಕಾಯಕಕ್ಕೆ ಭಾಳ ದೊಡ್ಡ ಮಹತ್ವವನ್ನು ಕೊಟ್ಟರು. ಅದರಿಂದ ಕಾಯ ವಿಕಾಸ ಆಗ್ತದೆ, ಕಾಯದ ಪೋಷಣೆ ಆಗ್ತದೆ. ಅರಿವಿನಿಂದ ಮನದ ಪೋಷಣೆ ಆಗ್ತದೆ, ಮನದ ವಿಕಾಸ ಆಗ್ತದೆ. ಆರಾಧನೆಯಿಂದ ಆತ್ಮವಿಕಾಸ ಆಗ್ತದೆ, ಆತ್ಮದ ಪೋಷಣೆ ಆಗ್ತದೆ. ಮನುಷ್ಯ 3 ಘಟಕಗಳಿಂದ ಮಾಡಲ್ಪಟ್ಟಾನ, ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಈ 3 ವಿಕಾಸ ಪರಿಪೂರ್ಣವಾಗಿ ವಿಕಾಸವಾಗುವಂತಾವ. ಅದಕ್ಕಾಗಿ ಜೀವನದ ಎಲ್ಲ ಮಗ್ಗುಲಗಳನ್ನು ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಬಸವಣ್ಣವರು ಅವಕಾಶ ಮಾಡಿಕೊಟ್ಟರು, ಟ್ರೈನಿಂಗ್ ಕೊಟ್ಟರು. ಅದನ್ನ ಅನುಭವ ಮಂಟಪದಾಗ ವಾಟ್ ಈಸ್ ಚರ್ಚೆ ದಿನನಿತ್ಯ ಚರ್ಚೆ ನಡೀತಿತ್ತು, ಅನುಭವ ಚರ್ಚೆ. ನೋಡ್ರಿ, ಅನುಭವ ಮಂಟಪ ಹೆಸರ ಒಂದು ವಿಶೇಷ. ಯಾಕಂದ್ರೆ ಶರಣರು ಹೇಳ್ತಾರೆ ಒಂದು ವಚನದಾಗ, ಅನುಭವವೆಂಬುದು ಆತ್ಮವಿದ್ಯೆ. ಕಾಕಪೋಕ ಲೌಕಿಕ ವಿದ್ಯೆ ಅಲ್ಲ ಇದು. ಇದೇನು ಲೌಕಿಕ ವಿದ್ಯೆ? ಅನ್ನ, ಅರಿವೆ, ಆಶ್ರಯ, ಅರಿವು, ಆರೋಗ್ಯ, 5 ಬೇರ್ ನೆಸೆಸಿಟೀಸ್, ಪಂಚಮೂಲಭೂತ ಅವಶ್ಯಕತೆಗಳು, ಶಿವ ಪಂಚಾಯತಗಳು ಅಂತಾರೆ. ಈ ಕರ್ತಾರನ ಕಮ್ಮಟವಾದ ಮರ್ತ್ಯ ಲೋಕದಲ್ಲಿ ಬದುಕಲಿಕ್ಕೆ ನಾವೇನು ಕಲಿತೀವಿ, ಇದಕ್ಕೆ ಉಪಜೀವನ ವಿದ್ಯೆ ಅಂತಾರೆ. ಆದರೆ ಇದನ್ನು ಯಡಿಯೂರು ಸಿದ್ಧಲಿಂಗೇಶ್ವರ ಹೇಳುವಂಗೆ, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕು, ಈ ನಿತ್ಯಾನಿತ್ಯ ವಿವೇಕ ಇಲ್ಲದವರಿಗೆ ಭವ ಬಪ್ಪುದು ತಪ್ಪದು ಮಹಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ. ಇದು ಆಧ್ಯಾತ್ಮ. ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ, ಆಧ್ಯಾತ್ಮ ಜೀವಿಗಳಾಗಬೇಕಾಗಿತ್ತು ಅಂತಂದ್ರೆ ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಹುಟ್ಟಿದವರು 3 ಫಂಡಮೆಂಟಲ್ ಕ್ವಶನ್ಸ್, ಮೂಲಭೂತ ಪ್ರಶ್ನೆಗಳನ್ನು ಕೇಳ್ಕೋಬೇಕು. ಏನಪ್ಪ ಅಂದರೆ, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗಬೇಕು, ಈ ನಿತ್ಯಾನಿತ್ಯ ವಿವೇಕ ಇಲ್ಲದವರಿಗೆ ಭವ ಬಪ್ಪುದು ತಪ್ಪದು ಮಹಾಲಿಂಗ ಗುರು ಶಿವಸಿದ್ಧಿ. ನಾವು ಎಲ್ಲ ದುಃಖ ನಿವೃತ್ತಿ ಆಗಬೇಕಾಗಿತ್ತು ಅಂತಂದ್ರೆ ಈ 3 ಫಂಡಮೆಂಟಲ್ ಕ್ವಶನ್ಗಳಿಗೆ ನಮಗೆ ಉತ್ತರ ಸಿಗಬೇಕು, ಉತ್ತರವನ್ನು ಕಂಡುಕೋಬೇಕು. ಅವಾಗ ಏನಾಕ್ಕದಪ್ಪ ಅಂತಂದ್ರೆ ದುಃಖ ಇದ್ದರೂ ಗೊತ್ತಾಗಂಗಿಲ್ಲ, ಸುಖ ಇದ್ದರೂ ಗೊತ್ತಾಗಂಗಿಲ್ಲ, ಸ್ಥಿತಪ್ರಜ್ಞೆ ಸ್ಥಿತಿ ಬರ್ತದೆ. ಅದಕ್ಕಾಗಿ ಮನುಷ್ಯ ಆಧ್ಯಾತ್ಮಜಿ ಏಕ ಸಾಧೆ ಸಬ್ ಸದೆ, ಯಾವುದನ್ನು ಸಾಧಿಸಿದ್ರೆ ಎಲ್ಲವನ್ನೂ ಸಾಧಿಸಿದಂತಕ್ಕದ. ಅದಕ್ಕೆ ಆತ್ಮವಿದ್ಯೆ. ಅದಕ್ಕೆ ಅವ್ರು ಹೇಳಿಬಿಟ್ರು, ಆ ಅನುಭವವೆಂಬುದು ಆತ್ಮವಿದ್ಯೆ. ಅನುಭವವೆಂಬುದು ಅಂತರಂಗದ ರತ್ನ. ಹೊರಗಿನ ಬೆಲೆ ಬಾಳುವಂಥ ಕಲ್ಲು ರತ್ನ ಅಲ್ಲ ಅದು. ಈಗ ಬೆಲೆ ಆಗದಂಥ ಅಮೌಲ್ಯ ಅದು ಎಂಥದಪ್ಪ ಅಂದ್ರೆ ಅಂತರಂಗದ ರತ್ನ. ಅನುಭವವೆಂಬುದು ನಿಜ ನಿವಾಸದಲ್ಲಿರಿಸುವುದು. ನಮ್ಮ ನಿಜವಾದ ಅಂದರೆ ಇದನ್ನೇ ಅಂದ್ರೆ ಚೌಡಯ್ಯನವರು ಹೇಳ್ತಾರೆ ಒಂದು ವಚನದಾಗ, ನುಡಿ ಇಲ್ಲದ ನಿಸ್ಸೀಮ ಗ್ರಾಮದಲ್ಲೂ 5 ಇಳುವೆನೆಂದ ತಂಬಿಗರ ಚೌಡಯ್ಯ ನಿಜ ಶರಣ ಶರಣ ಶರಣ.